ಆವರಣಕ್ಕೆ ಬಂದು 1987ರಲ್ಲಿ ಸೇರಿದೆ. ಆಗಿನ ಕಾಲಕ್ಕೆ ರಸಾಯನಶಾಸ್ತ್ರ ವಿಭಾಗ ಮತ್ತೆ ಗಣಿತಶಾಸ್ತ್ರ, ಭೌತಶಾಸ್ತ್ರ ಎಲ್ಲ ವಿಭಾಗಗಳು ಉಚ್ಛ್ರಾಯ ಸ್ಥಿತಿಯಲ್ಲಿದ್ದವು. ಈ ಸೆಂಟ್ರಲ್ ಕಾಲೇಜಿನಲ್ಲಿ ನಿಮಗೆ ಸ್ಥಾನ ಸಿಗದೆ ಒಂದು ದೊಡ್ಡ ಸ್ಥಿತಿ ಆಗಿತ್ತು. ಅಷ್ಟು ಕಷ್ಟವಾದಂತಹ ಸ್ಥಿತಿ ಇತ್ತು. ಆದರೆ ಶಿಕ್ಷಣದ ಮಟ್ಟನೂ ಅಷ್ಟೇ ಜೋರಾಗಿತ್ತು. ಸೊ ಅದರಿಂದ ನಮಗೆಲ್ಲ ಏನೋ ಒಂದು ಉನ್ನತ ಶಿಕ್ಷಣ ಸಿಕ್ಕಿದ್ದು ತುಂಬಾ ಉತ್ತಮ ಗುಣಮಟ್ಟದ್ದು. MSc ಆದ ನಂತರ ಇಲ್ಲೇ PhD ನಾವು ಮಾಡಲಿಕ್ಕೆ ಅವಕಾಶ ಸಿಕ್ತು. ನಾನು ಒಬ್ಬ ಸಂಶೋಧಕನಾಗಿ ಇದೇ ನಮ್ಮ ರಸಾಯನಶಾಸ್ತ್ರದ ಪ್ರಯೋಗಾಲಯಗಳಲ್ಲಿ ಯಾವ ಕೇಂದ್ರದ ಪ್ರಯೋಗಾಲಯಗಳಿಗಿಂತ ಕಡಿಮೆ ಮಟ್ಟದ್ದೇನು ನಾವು ಮಾಡಲಿಲ್ಲ, ಅದೇ ಮಟ್ಟದ ಒಂದು ಇದನ್ನ ಮಾಡ್ತಿದ್ವಿ. ನಮ್ಮ PhD ಸಂಶೋಧನಾ ಗ್ರಂಥಗಳು ಇಂಥ ಕೇಂದ್ರದ ಮಟ್ಟದ ವಿಜ್ಞಾನಿಗಳಿಗೆ ಹೋಗ್ತಿದ್ದೋ ಅಲ್ಲಿ ನಮಗೆ ಮನ್ನಣೆ ಸಿಕ್ಕಿದ ನಂತರನೇ ನಮಗೆ ಸಂಶೋಧನೆಗೆ PhD ಪ್ರದಾನ ಮಾಡಲಾಗ್ತಿತ್ತು. ಅದಾದ ನಂತರ 1994ರಿಂದ ನಾನು ಒಬ್ಬ ಶಿಕ್ಷಕನಾಗಿ ಜೀವರಸಾಯನಶಾಸ್ತ್ರ ವಿಭಾಗದಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡಿದ್ದೇನೆ. ಒಂದು 4 ಬಾರಿ ನಮ್ಮ ಪಠ್ಯಕ್ರಮವನ್ನ ಉನ್ನತ ಮಟ್ಟಕ್ಕೆ ಏರಿಸಲಿಕ್ಕೆ ನಾನು ಶ್ರಮಪಟ್ಟಿದ್ದೇನೆ. ಅದರಲ್ಲಿ ನನ್ನ ಸಹೋದ್ಯೋಗಿಗಳ ಪಾತ್ರವೂ ಇದೆ. ಜೊತೆಗೆ ಈ ವಿಜ್ಞಾನ ಮುದುರದಂತೆ ನಮ್ಮ ಉಪಕರಣಗಳನ್ನ ಮಟ್ಟಗಳು ಮುಂದುವರಿಬೇಕಾಗತ್ತು. ಆ ದಿಕ್ಕಿನಲ್ಲಿ UGC ಮತ್ತೆ DST ಸಂಸ್ಥೆಗಳಿಂದ ನಾವು ಹೆಚ್ಚು ಸಂಪನ್ಮೂಲಗಳನ್ನ ತಗೊಂಡ್ಬಂದ್ವಿ. ಹಂಗಾಗಿ ಬೆಂಗಳೂರು ಯೂನಿವರ್ಸಿಟಿ ಕೆಳಗಡೆ ಬಯೋಕೆಮಿಸ್ಟ್ರಿ ಮತ್ತು ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್ಗಳು ಫಿಕ್ಸ್ ಡಿಪಾರ್ಟ್ಮೆಂಟ್ಗಳಾದವು. ಅದ್ರ ಕೆಳಗಡೆ ನಾವು ಹೆಚ್ಚು ಉನ್ನತವಾದ ಉಪಕರಣಗಳನ್ನು ತಂದು ನಮ್ಮ ಮಕ್ಕಳಿಗೆ ಸಂಶೋಧನೆಗೆ ಯೋಗ್ಯವಾದಂತ ಒಂದು ಪ್ರಯೋಗಾಲಯಗಳನ್ನ ಮಾಡೋದ್ರಲ್ಲಿ ನಾವು ಯಶಸ್ವಿ ಆದ್ವಿ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಇನ್ನ ನನ್ನ ಒಂದು ಶಿಕ್ಷಣ ವೃತ್ತಿಯಲ್ಲಿ ನಮ್ಮ ಮಕ್ಕಳನ್ನ ನಾನು ನನ್ನ ಸ್ವಂತ ಮಕ್ಕಳನ್ನಂಗೆ ನಾನು ನೋಡ್ಕೊಂಡಿದ್ದೀನಿ. ಯಾಕೆಂತಂದ್ರೆ ನಾನು ಪಾಠ ಮಾಡಬೇಕು ಆದ್ರೆ ಅಥವಾ ನಮ್ಮ ಪ್ರಯೋಗಾಲಯದಲ್ಲಿ ಕೆಲಸ ಮಾಡ್ಬೇಕಾದ್ರೆ ನನ್ನ ಮಗಳು ತರಗತಿಲಿದ್ದಾಗ ನಾನು ಎಷ್ಟು ಕಾಳಜಿ ವಹಿಸ್ಬೇಕೋ ಅಷ್ಟೇ ಕಾಳಜಿನ ನನ್ನ ಎಲ್ಲಾ ವಿದ್ಯಾರ್ಥಿಗಳಿಗೂ ನಾನು ವಹಿಸಿದ್ದೇನೆ. ಅದರ ಫಲವನ್ನ ನಾನು ನೋಡಿ ಖುಷಿ ಪಟ್ಟಿದ್ದೇನೆ. ನಮ್ಮ ಮಕ್ಕಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದಿದ್ದಾರೆ. ಕೆಲವರು ಒಳ್ಳೊಳ್ಳೆ ಸಂಶೋಧಕರಾಗಿದ್ದಾರೆ. ಆಮೇಲೆ ಕಂಪನಿಗಳಲ್ಲೂ ಕೆಲಸ ಮಾಡ್ತಿದ್ದಾರೆ. ಈ ಒಂದು ಏನು ವೃತ್ತಿ, ಶಿಕ್ಷಕ ವೃತ್ತಿ ನನ್ನ ಜೀವನದಲ್ಲಿ ಅತ್ಯಂತ ತೃಪ್ತಿಯನ್ನು ತಂದಿದೆ. ಇದಕ್ಕೆಲ್ಲ ಕಾರಣವಾದಂತ ಬೆಂಗಳೂರು ವಿಶ್ವವಿದ್ಯಾಲಯ, ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಎರಡಕ್ಕೂ ಮೀರಿ ನಾನು ಸೆಂಟ್ರಲ್ ಕಾಲೇಜ್ಗೆ ಋಣಿಯಾಗಿರ್ತೇನೆ. ಸದಾ ನನಗೆ ಈ ಅವಕಾಶ ಮಾಡಿಕೊಟ್ಟಂತ ಎಲ್ಲ ನನ್ನ ಸಹೋದ್ಯೋಗಿ ಮತ್ತು ಆಡಳಿತ ಮಟ್ಟದವ್ರಿಗೆ ಎಲ್ರಿಗೂ ನಾನು ಆಭಾರಿಯಾಗಿರ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು. ಹೊಂದಿದ್ದಾರೆ. ಅವರ ಕುಟುಂಬಕ್ಕೆ, ಅವರಿಗೆ ಎಲ್ಲ ರೀತಿಯ ದೇವರು ಒಳ್ಳೆ ಆಶೀರ್ವಾದ ಮಾಡಿ ಅವರು ಚೆನ್ನಾಗಿರಲಿ ಇಷ್ಟು ಬಯಸಿದೆ. ನಾನು ನನ್ನ ಮಾತನ್ನ ಮುಗಿಸಿದೆ. ಥ್ಯಾಂಕ್ ಯು.